ಇವತ್ತು ಹೊರದೇಶದಲ್ಲಿ ನಡೀತಿರುವ ಯುದ್ಧದಲ್ಲಿ ನಮ್ಮ ದೇಶ ಶಾಂತಿಪ್ರಿಯ ದೇಶ. ಇಂಥದ್ದಲ್ಲಿ ನಮ್ಮ ಇಲ್ಲಿ ಹುಬ್ಳಿ ಧಾರವಾಡದಷ್ಟೇ ಅಲ್ಲ, ಇಡೀ ಅಖಂಡ ಕರ್ನಾಟಕದಲ್ಲಿ ಏನಿವತ್ತು 10 ಲಕ್ಷಕ್ಕಿಂತ ಆಟೋ ರಿಕ್ಷಾ ಚಾಲಕರು ಹೆಚ್ಚಿಗೆ ಇದ್ದೀವಿ. ಇವತ್ತು LPG CNG ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇನ್ನು ಸುಮಾರು 1 ವರ್ಷಗಳ ಕಾಲ ನಾವು ಎಲ್ಲಾ ರೀತಿಯೂ LPG CNG ಪೆಟ್ರೋಲ್ ಡೀಸೆಲ್ ಪೂರೈಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಯಾವುದೇ ರೀತಿ ಜನರಿಗೆ ಆತಂಕ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರಿದ್ದೀವಿ. ಇವತ್ತು 100 ರೂಪಾಯಿ 200 ರೂಪಾಯಿ LPG ಹಾಕೊಂಡು 400-500 ರೂಪಾಯಿ ದುಡ್ಕೊಂಡು ಅವತ್ತಾರ ರೇಷನ್ ತಗೊಂಡೋಗಿ ತಿನ್ನುವಂತ ಜನ ನಮ್ದು. ಇವತ್ತು ಕೆಲವೊಂದು ಪಂಪ್ಗಳಲ್ಲಿ ಡಬಲ್ ರೇಟ್ ಅಂದ್ರೆ 60 ರೂಪಾಯಿ ಇದ್ದಿದ್ದು 75 ರೂಪಾಯಿ 80 ರೂಪಾಯಿ ಮನ ಬಂದಂತೆ ರೇಟ್ ಮಾಡ್ತಿದ್ದಾರೆ. ಜಿಲ್ಲಾಡಳಿತ, ಆರೋಗ್ಯಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆದವರು ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಇಲ್ಲಾಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕಿಂತ ಹೆಚ್ಚಿನ ರೀತಿಯಾಗಿ ಉಗ್ರದ ಹೋರಾಟ ಮಾಡ್ತೇನೆ, ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ.